ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ನೋಡಿ, ಈ ಥರ ಸೀರೆಯಲ್ಲಿ ನೀವು ಉಡೋ ಜಾಗದಲ್ಲಿ ಒಂದು 2.5 ಇಂಚ್ ಈ ಥರ ಕಟ್ ಮಾಡ್ಕೊಂಬಿಡಿ. ಇಲ್ಲಿಗೆ ನಾವು ಕಟ್ ಮಾಡ್ಕೊತಾ ಇದ್ವಿ. ಸೊ ಒಂದು 2.5 ಇಂಚಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಬಿಡಿ ಪೀಸು. ಇದು ನೋಡಿ, ಈ ಥರ ಪಾಂಪಾಮ್ ನಿಮಗೆ ಮೀಶೋలో ಯಾವುದ್ರಲ್ಲೋ ತೊಗೊಂಡಿದ್ದೀನಿ ನಾನು. ಅಮೆಝಾನೋ ಮೀಶೋನೋ ಗೊತ್ತಿಲ್ಲ, ನೋಡಿಬಿಟ್ಟು ನಿಮಗೆ ಲಿಂಕ್ ಕಳಿಸ್ತೀನಿ. ಸೊ ಈ ಥರ ಪಾಂಪಾಮ್ ತೊಗೊಳ್ಳಿ. ಮತ್ತು ಈ ಥರದ್ದು ಇದು ಲಿಂಕ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಇಂಥದ್ದೊಂದು ಮೇಲೆ ಅದಕ್ಕೆ ಟೋಪಿ ತೊಗೊಳ್ಳಿ. ನೋಡಿ, ನಾನು ಈ ಥರ ಮಾಡ್ತಾ ಇದ್ದೀನಿ. ಈಗ ಈ ಥರ ಗೋಲ್ಡ್ 2 ಬರುತ್ತೆ. ಸೊ ನೋಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ಅಡ್ಜಸ್ಟ್ ಮಾಡ್ತೀರಾ, ಅದು ನೋಡ್ಕೋಬೇಕು. ಯಾಕಂದರೆ ನೋಡಿ, ಬಾರ್ಡ್ರಲ್ಲಿ ಈ ಥರ ಬರುತ್ತೆ. ಸೊ ಇಲ್ಲೂ ಒಂದು ಆಗುತ್ತೆ ನಿಮಗೆ ಈ ಥರ. ಅದು ನೋಡಿಕೊಂಡು ನೀವು ಎಲ್ಲಿಗೆ ಅದನ್ನು ಡಿಸೈನಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದು ಐಡಿಯಾ ಮಾಡಿ ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಒಂದು ಸರಿ ಈ ಪಾಂಪಾಮ್ನ ಸುತ್ಕೊಂಬಿಡಿ ಕೈಯಲ್ಲಿ. ಇದನ್ನು ಟೈಟಾಗಿ ಈ ಥರ ಸ್ವಲ್ಪ ಚಿಕ್ಕದಾಗಿ, ಇದು ತುಂಬ ದಪ್ಪ ಇದೆ, ಇದು ನಾನು ಸಣ್ಣ ಬರುತ್ತೆ ಅಂದ್ಕೊಂಡಿದ್ದೆ, ದೊಡ್ಡದಿದೆ. ಸೊ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ನೀವು ಸೂಜಿ ದಾರದಲ್ಲೂ ಇದನ್ನು ಹೊಲ್ಕೋಬೋದು. ಇಲ್ಲಾಂದರೆ ಈ ಥರ 2 ಎಳೆ ಮಾಡ್ಕೊಂಡಿದ್ದೀನಿ ನಾನು ದಾರ, ಕಾಟನ್ ಥ್ರೆಡ್ಡು, ಸೇಮ್ ಕಲರ್ ಯೂಸ್ ಮಾಡ್ಕೊಳ್ಳಿ. ಈ ಥರ ಟೈಟಾಗಿ ಸುತ್ಕೊಂಡ್ಬಿಟ್ಟು ಈ ಥರ ಹೂವಿನ ಗಂಟು ಹಾಕಿ ಕಟ್ ಮಾಡ್ಕೊಳ್ಳಿ. ಈಸಿ ವೇ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ಸ್ವಲ್ಪ ತುದಿಗೆ ಕಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಇನ್ನೊಂದು ಚೂರು ಈ ಥರ ಟ್ರಿಮ್ ಮಾಡ್ಕೊಳ್ಳಿ. ಅದು ಆ ಬೆಲ್ಲಕ್ಕೆ ಕರೆಕ್ಟಾಗಿ ಕೂತ್ಕೊಳ್ಳೋ ಹಾಗೆ ಒಂಚೂರು ಗಮ್ ಹಾಕ್ಕೊಳ್ಳಿ. ಗಮ್ ಹಾಕ್ಕೊಂಬಿಟ್ಟು ಇದನ್ನು ತೆಗೆದು ಇದರೊಳಗೆ ಪ್ಲೇನಾಗಿ ಫಿಕ್ಸ್ ಮಾಡಿ. ಒಣಗಿದ ಮೇಲೆ ಅದು ಕಾಣಿಸಲ್ಲ ನಿಮಗೆ. ಈ ಥರ ಫಸ್ಟ್ ಇದನ್ನೆಲ್ಲ ಮಾಡ್ಕೋಬೇಕಾಗತ್ತೆ. ಈ ಥರ ಫುಲ್ಲು ಮಾಡ್ಕೊಳ್ಳೋಣ. ಇದನ್ನು ಇನ್ಸ್ಟೆಡ್ ಆಫ್ ಕುಚ್ಚು ಡಿಸೈನ್ಗೆ ಹೇಗೆ ಹಾಕೋದು ಹೇಳ್ಕೊಡ್ತೀನಿ. ನೋಡಿ, ಅದೇ ಥರ ಅದೇ ದಾರದಲ್ಲೇ 2 ರೀಲ್ ದಾರದಲ್ಲೇ ಮಾಡ್ತಾ ಇರೋದು. ಒಂದು ನಾಟ್ ಹಾಕ್ಕೊಂಬಿಟ್ಟು 10 ನಂಬರ್ ಕ್ರೋಶ ತೊಗೊಳ್ಳಿ. ನೋಡಿ, ಸ್ಟಾರ್ಟಿಂಗ್ 1 ಈ ಥರ ನಾಟ್ ಹಾಕ್ಕೊಂಬಿಟ್ಟು ಮಾಮೂಲಿ ಒಂದು ಲಾಕ್ ಮಾಡ್ಕೊಳ್ಳಿ ಸೀರೆಗೆ. ಮತ್ತು ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಒಂದು ಜಾಗ ಬಿಡೋಂಗಿಲ್ಲ, ಪಕ್ಕದಲ್ಲೇ ಒಂದು ಚೈನಷ್ಟು ಬಿಡ್ಬೋದು ಜಾಗ ಅಷ್ಟೇ. ಈ ಥರ ಹತ್ತಿರ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಬಿಟ್ಟು ನೋಡಿ, ಈಗ ಒಂದು ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀವಲ್ಲ, ಈ ಕಂಬಕ್ಕೆ ಜಸ್ಟ್ ಆ 3 ಚೈನ್ನ ಪಿಕಾಟ್ ಥರ ಲಾಕ್ ಮಾಡ್ತಾ ಬನ್ನಿ. ನೋಡಿ, ಈ ಥರ 3 ಚೈನು ಮತ್ತು ಆ ಕಂಬಕ್ಕೆ ಬ್ಯಾಕ್ ಸೈಡಿಂದ ಒಂದು ಲಾಕ್ ಮತ್ತು 3 ಚೈನು 3 ಟೈಮ್ಸ್ ಮಾಡ್ಕೊಳ್ಳಿ. ಇದನ್ನು 4 ಟೈಮ್ಸು ಮಾಡ್ಕೋಬೋದು, ಬಟ್ ತುಂಬ ಇದಾಗಿ ಕಾಣುತ್ತೆ, ಡೆಲಿಕೇಟಾಗಿ ಕಾಣಲ್ಲ. ಈ ಥರ 3 ಟೈಮ್ಸ್ ಮಾಡಿಕೊಂಡ್ರೆ ಈ ಥರ ಕಾಣುತ್ತೆ. ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ನೋಡಿ, ಇದು ನಿಮಗೆ ಇಲ್ಲಿ ಪ್ರಾಬ್ಲಮ್ ಕೊಡ್ತಾ ಇದೆ ಅಂದರೆ ಈ ಥರ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು 2 ಎಳೆ ದಾರನ ಇನ್ನೊಂದು ಸ್ವಲ್ಪ ಎಳ್ಕೊಳ್ಳಿ. ಹೀಗೆ ಅದು ಹಂಗಂಗೆ ಅಲ್ಲಲ್ಲೇ ಎಳ್ಕೊಂಡು ಬಂದರೆ ಇಷ್ಟು ಉದ್ದ ಸಿಗುತ್ತೆ ನಿಮ್ಗೆ ದಾರ. ಅದೇ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ನೀವು
ಒಂದು ರಟ್ಟಿಗೆ ಸುತ್ಕೋಬೋದು. ಒಂದು ಬೀಡ್ ತೊಗೊಳ್ಳೋಣ. ತುಂಬ ಈಸಿ ಇದೆ ಇದು, ಒಂದೇ ಸ್ಟೆಪ್ ಡಿಸೈನು. ಈ ಥರ ಬೀಡ್ ಹಾಕ್ಕೊಂಬಿಟ್ಟು, ಬೀಡ್ ಲಾಕ್ ಏನು ಬೇಡ, ಜಸ್ಟ್ ಆ ಬೀಡ್ ಯಾವ ಥರ ಬೀಡ್ ತೊಗೋತೀರೋ ಅಷ್ಟೇ ಸೈಜಿಗೆ ಕಂಬ ಹಾಕ್ಕೊಳ್ಳೋಣ. ನೋಡಿ ಅಲ್ಲೇ ಅಷ್ಟಕ್ಕೆ ಒಂದು ಕಂಬ ಹಾಕ್ಕೊಂಡು ಇನ್ನೂ ಒಂದು ಕಂಬ ಹಾಕ್ಕೋಬೇಕು. 2 ಡಬಲ್ ಕ್ರೋಶ ಹಾಕ್ಕೊಂಬಿಟ್ಟು ಸೇಮ್ ಅದೇ ಥರನೇ 3 ಚೈನು ಮತ್ತು ಒಂದು ಸಿಂಗಲ್ ಕ್ರೋಶ ಮತ್ತು 3 ಚೈನು ಮತ್ತು ಸಿಂಗಲ್ ಕ್ರೋಶ. ಈ ಥರ 3 ಸರಿ ಮಾಡಬೇಕಾಗತ್ತೆ, 3 ಟೈಮ್ಸ್. ತ್ರೀ ಚೈನ್ ಹಾಕ್ಕೊಂಡು ಅದೇ ಥರ ಮಾಡಬೇಕು. ನೋಡಿ ಅದೇ ಥರ ಇದು 2ನೇ ಸರಿ ಹಾಕ್ತಾಯಿದ್ದೀನಿ ನಾನು. ಮೂರನೇ ಸರಿ 3 ಟೈಮ್ಸ್ ಆದಮೇಲೆ ಒಂದು ಬೀಡ್ ಹಾಕ್ಕೋಬೇಕು. ಈ ಥರ ಬರುತ್ತೆ, ಟೈನಿ ಆರ್ಚ್ ಬರುತ್ತೆ, ತುಂಬ ಚಿಕ್ಕದಾಗಿ ಚೆನ್ನಾಗಿರುತ್ತೆ, ಡೆಲಿಕೇಟಾಗಿರುತ್ತೆ. ಒಂದು ಬೀಡ್ ತೊಗೊಳ್ಳೋಣ. ಬೀಡ್ ಲಾಕ್ ಮಾಡಬೇಡಿ, ಮತ್ತು ಅದೇ ಥರ ಆ ಬೀಡ್ ಸೈಜ್ ಅಷ್ಟೇ ನೀವು ಜಾಗ ಬಿಟ್ಟು 2 ಕಂಬ ಹಾಕ್ಕೋಬೇಕು. ಸೊ ಒಂದಿಷ್ಟು ಉದ್ದ ಮಾಡೋಣ, ಆಮೇಲೆ ನಿಮಗೆ ಅದು ನೋಡಿ. ಇದನ್ನು ಹಾಕೋಣ ಇನ್ಸ್ಟೆಡ್ ಆಫ್ ಕುಚ್ಚು. ಇದನ್ನು ಹೆಂಗೆ ಹಾಕೋದು ಅಂತ ಇನ್ನೊಂದಿಷ್ಟು ಉದ್ದ ಮಾಡಿದ ಮೇಲೆ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಈ ಥರ 4 ಬೀಡ್ ಆದಮೇಲೆ 1 ಬೀಡ್ ಹಾಕಿದ್ದೀನಿ. 1 ಬೀಡ್ ಹಾಕಿ ಇದನ್ನು ತೊಗೊಳ್ಳೋಣ. ಈ ಜರಿ ಇರೋದನ್ನು ತೊಗೋತಾ ಇದ್ದೀನಿ. ಫಸ್ಟ್ ಒನ್ನು ಈ ಥರ ತೊಗೊಂಡು ಇದರೊಳಗೆ ಹೋಗಿ ಒಂದು, ಆ್ಯಕ್ಚುಲಿ ಇಲ್ಲೂ ಬೀಡ್ ಲಾಕ್ ಮಾಡ್ಬೋದಾಗಿತ್ತು. ಸೊ ಬೀಡ್ ಬೇಡ ಅಂದರೆ ಬೀಡ್ ಬಿಟ್ಬಿಡಿ, ಸ್ಟ್ರೈಟ್ ಅವೇ ಇದನ್ನೇ ತೊಗೊಳ್ಳಿ. ಐದರ್ ಆಫ್ ದ ವೇ ಮಾಡ್ಬೋದು. ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿ ಅದನ್ನು ಬೀಡ್ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡೋಣ ಇದು ಹೇಗೆ ಬರುತ್ತೆ ಅನ್ನೋದು. ಒಂದು ಬೀಡ್ ಲಾಕ್ ಮಾಡ್ಕೊಳ್ಳಿ. ಇದನ್ನು ತಗೊಂಡು ಇದಕ್ಕೊಂದು ಲಾಕ್ ಮಾಡಿ, ಮತ್ತು ಒಂದು ಬೀಡ್ ತೊಗೊಳ್ಳೋಣ. ಇದು ಆಪ್ಷನಲ್, ಇದು ನಿಮಗೆ ಬೀಡ್ ಬೇಡ ಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಸೊ ಆವಾಗ ನಿಮಗೆ ಇಲ್ಲಿ ಒಂದು ಈ ಥರ ಒಂಚೂರು ಬ್ರ್ಯಾಕೆಟ್ ಬರುತ್ತೆ, ಬೀಡ್ ಹಾಕಿರೋದ್ರಿಂದ ಹಿಂಗೆ ಹತ್ತಿರ ಬರೋದಿಲ್ಲ. ಸೊ ಬೀಡ್ ಬೇಡ ಅಂತಂದರೆ ಇದು ಇನ್ನೂ ಹತ್ತಿರ ಬರುತ್ತೆ. ಅದು ಮಾಡಿ ನೋಡೋಣ. ಬೀಡ್ ತೆಗೆದಿದ್ದೀನಿ. ಬರೀ ದಾರಕ್ಕೆ ಇದನ್ನು ಹಾಕ್ಕೊಂಬಿಟ್ಟು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಬಿಟ್ಟು ಕ್ರೋಶೆ ಮೇಲೆ ದಾರ ಹಾಕ್ಕೊಂಡು ಇವಾಗ ಇದಕ್ಕೆ ಬೀಡಿಗೆ ಎಷ್ಟು ನಾವು ಡಿಸ್ಟೆನ್ಸ್ ಕೊಟ್ಟಿದ್ವೋ ಅಷ್ಟೇ ಡಿಸ್ಟೆನ್ಸಲ್ಲಿ ತಿರ್ಗಾನು ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಈ ಥರ ಒಂದು ಸರಿ ಕ್ರೋಶೆ ಮೇಲೆ ದಾರ ಹಾಕ್ಕೊಂಡು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋದು ವರ್ಕ್. ಈಗ ಇದೇ ಥರ ಪಿಕಾಟ್ ಹಾಕ್ಕೊಳ್ಳೋದು. ತುಂಬ ಚಿಕ್ಕದು ಡಿಸೈನ್ ಇದು, ತುಂಬ ಟೈನಿ ಆರ್ಚ್ ಬರುತ್ತೆ, ಫ್ಲವರ್ಸು. ಸೊ ಇವಾಗ ಒಂದು ಬೀಡ್ ಹಾಕ್ಕೊಂಡು ಸೊ ಇದೇ ಥರ ಮಾಡ್ತಾ ಹೋಗೋಣ. ಇದು ಆ ಪಾಮ್ ಅನ್ನೋದು ದೊಡ್ಡದು ಕೊಟ್ಬಿಟ್ಟಿರೋದ್ರಿಂದ
ಸ್ವಲ್ಪ ನಿಮಗೆ ಆ ಬೀಡ್ಗೆ ಸ್ವಲ್ಪ ದೊಡ್ಡದು ಅನಿಸ್ಬೋದು. ಬೀಡ್ ಲಾಕ್ ಮಾಡಿದೆ, ತಿರ್ಗಾನು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಸೊ ಇದೇ ಥರ ಬರುತ್ತೆ ಡಿಸೈನು. ಫುಲ್ ಫಿನಿಶ್ ಆದಮೇಲೆ ನೋಡೋಣ ಹೇಗೆ ಬರುತ್ತೆ ಅನ್ನೋದು. ನೋಡಿ ಇದು ಹಿಂಗೆ ಗೋಲ್ಡ್ ಕೊಟ್ಟಿರೋದ್ರಿಂದ ನೋಡಿ ಈ ಸೀರೆಗೆ ಗೋಲ್ಡ್ ಮ್ಯಾಚ್ ಆಗುತ್ತೆ. ಇದು ನಿಮಗೆ ಬಾರ್ಡ್ರಲ್ಲಿ ಗೋಲ್ಡ್ ಬಂದಿರೋದ್ರಿಂದ ಆ ಕಡೆ ಈ ಕಡೆ 2 ಗೋಲ್ಡ್ ಬಂದೇ ಬರುತ್ತೆ. ಸೊ ಈ ಥರ ಮಾಡ್ತಾ ಹೋಗಬೇಕು. ಚೆನ್ನಾಗಿ ಕಾಣುತ್ತೆ ಇದು ಡಿಸೈನು. ಸೊ ಮಾಡೋಣ. ಫುಲ್ ಫಿನಿಶ್ ಆದಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ ಫೈನಲಾಗಿ ಈ ಥರ ಕಾಣುತ್ತೆ ನಿಮಗೆ. ಇದು ಹ್ಯಾಂಗ್ ಆದರೆ ಚೆನ್ನಾಗಿ ಕಾಣುತ್ತೆ. ಇದು ಬಂದು 19 ಹಾಕಿದ್ದೀನಿ ನಾನು. 5 ಬೀಡ್ಸಿಗೆ ಒಂದು ಹಾಕಿದ್ದೀನಿ. ಇದು ನಿಮಗೆ ಡಿಸ್ಟೆನ್ಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಕೊಡ್ಬೋದು. ಇದು ಒಂದು ಇದಕ್ಕೆ ಸಪೋಸ್ ಬಟ್ಟೆ ಕಡಿಮೆ ಇತ್ತು ಅಂತಂದರೆ ನಿಮಗೆ ಅವಾಗ ಜಾಸ್ತಿ ಡಿಸ್ಟೆನ್ಸಿಗೆ ಒಂದೊಂದು ಕೊಡಿ. ಇದನ್ನು ನಂದು ಫುಲ್ ಆಲ್ಮೋಸ್ಟ್ ನೋಡಿ ಎಲ್ಲ ಫುಲ್ ಆಗೋಗಿದೆ. ಆಲ್ಮೋಸ್ಟ್ ಅಷ್ಟಕ್ಕೂ ಮಾಡಿ ಮುಗಿಸಿದ್ದೀನಿ ನಾನು. ನೋಡಿ ಈ ಥರ ಇದೆ. ಸೊ ಹಾಗಾಗಿ ನನಗಿಲ್ಲಿ ಲಾಸ್ಟಲ್ಲಿ ಏನಾಯಿತು ಅಂತಂದರೆ ಸ್ವಲ್ಪ ಇಲ್ಲಿ ಹತ್ತಿರ ಒಂದು ಹಾಕಿದ್ದೀನಿ. ಯಾಕಂದರೆ ಡಿಸ್ಟೆನ್ಸ್ ಇದು ಒಂದು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ. ಏನು ಅನಿಸಲ್ಲ ನಿಮಗೆ ಅದು ಸರಿಗೂ ಇದು ಮಾಡುವಾಗ. ಸೊ ನೋಡಿ ನಿಮಗೆ ಇದು ತುಂಬ ಮೈನ್ಯೂಟ್ ಡಿಸೈನ್. ಇದು ತುಂಬ ಚಿಕ್ಕದು ಬರುತ್ತೆ, ಅದಕ್ಕೆ ಈ ಥರ ಕೊಟ್ಟಿರೋದು. ಸೊ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ದಾರನೂ ಅಷ್ಟೇ. ಇದು ನಾನು ಇವಾಗ ನಿಮಗೆ ತೋರಿಸಿದ್ದೀನಲ್ಲ ಪ್ರೀವಿಯಸ್ ವಿಡಿಯೋ ಅದೇ ಥರನೇ 2 ರೀಲ್ ಇಟ್ಕೊಂಡು ಮಾಡಿರೋವಂಥದ್ದು. ಸೇಮ್ ಅದೇ ಥರನೇ ದಾರ 6 ಎಳೆ ಸುತ್ತಕೊಂಡು ಮಾಡಿರೋದು. ಸೊ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಸೈನು ಒಂಥರ ಚೇಂಜ್ ಇದೆ. ಈ ಡಿಸೈನು ನಂಗೆ ಇಷ್ಟ ಆಯಿತು, ಯಾಕಂದರೆ ಡೆಲಿಕೇಟಾಗಿದೆ. ಮತ್ತು ಇದು ನಿಮಗೆ ಫಾಲ್ ಆದಾಗ ಸೀರೆ ಸೆರಗು ಫಾಲ್ ಆದಾಗ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಸೆರಗು ಇಟ್ಕೋತೀವಲ್ಲ ಆ ಟೈಮಲ್ಲಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಹೊಸಬರಾಗಿ ನನ್ನ ಚಾನಲ್ನ ಇವತ್ತಿನೂ ನೀವು ನೋಡ್ತಾ ಇದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದಾರ ತುಂಬ ಈಸಿ ಇದೆ. ಆ ಥರ ನೀವು 6 ಎಳೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ನೋಡೋಣ ಫ್ರೆಂಡ್ಸ್, ನೆಕ್ಸ್ಟ್ ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.